ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ದುಸ್ಥಿತಿಯಲ್ಲಿರುವ ಮಾರ್ಚುರಿ ಫ್ರೀಜರ್ ಕೊಳೆತು ನಾರುತ್ತಿರುವ ಶವ. ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿರುವ ಮಾರ್ಚುರಿ ಫ್ರೀಜರ್ ದುಸ್ಥಿತಿಯಲ್ಲಿರುವ ಪರಿಣಾಮವಾಗಿ ಅನಾಥ ಭಿಕ್ಷುಕನ ಶವವೊಂದು ಕೊಳೆತು ನಾರುವ ಸ್ಥಿತಿ ನಿರ್ಮಾಣವಾಗಿದೆ. ಮೊನ್ನೆ ಜುಲೈ 27ರ ಮಂಗಳವಾರ ಬೆಳಿಗ್ಗೆ ದಾಂಡೇಲಿಯ ಜೀವ ವಿಮಾ ಕಚೇರಿಯ ಹತ್ತಿರ ಫುಟ್ಪಾತ್ನಲ್ಲಿ ಮೃತಪಟ್ಟಿದ್ದ ಅನಾಥ ಭಿಕ್ಷುಕನ ಶವವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿತ್ತು. ಕಾನೂನಿನ ನಿಯಮಗಳಂತೆ ವಿವಿಧ ಪ್ರಕ್ರಿಯೆಗಳನ್ನು ಮಾಡಬೇಕಾದ ಹಿನ್ನೆಲೆಯಲ್ಲಿ ಮೃತನ ಅಂತ್ಯ ಸಂಸ್ಕಾರಕ್ಕಾಗಿ 5-6 ದಿನಗಳು ತಗಲುತ್ತದೆ. ಹಾಗಾಗಿ ಅಲ್ಲಿಯವರೆಗೆ ಕೆಡದಂತೆ ಮಾರ್ಚುರಿ ಫ್ರೀಜರ್ನಲ್ಲಿ ಶವವನ್ನು ಇಡಲಾಗಿದೆ. ಆದರೆ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿರುವ ಮಾರ್ಚುರಿ ಫ್ರೀಜರ್ ದುಸ್ಥಿತಿಯಲ್ಲಿರುವ ಕಾರಣ ಇದೀಗ ಶವ ಕೊಳೆತು ನಾರುವಂತಾಗಿದೆ. ಶವಾಗಾರದ ಪಕ್ಕದಲ್ಲಿಯೇ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯೂ ಇದ್ದು, ಇದರಿಂದ ಹೆರಿಗೆಯಾದ ಮಹಿಳೆಗೆ ಮತ್ತು ನವಜಾತ ಶಿಶುವಿನ ಆರೋಗ್ಯದ ಮೇಲೆಯೂ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಇದು ಒಂದೆಡೆಯಾದರೆ, ಇನ್ನು ಈ ಅನಾಥ ವ್ಯಕ್ತಿಯ ಶವ ಸಂಸ್ಕಾರ ಮಾಡಲು ತೀವ್ರ ತೊಂದರೆಯಾಗುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ 1 ತಿಂಗಳೊಳಗೆ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ನೂತನ ಮಾರ್ಚುರಿ ಫ್ರೀಜರ್ ಅನ್ನು ಅಳವಡಿಸಬೇಕು. ಒಂದು ವೇಳೆ ಅಳವಡಿಸದೇ ಇದ್ದ ಪಕ್ಷದಲ್ಲಿ ಅನಿವಾರ್ಯವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾದೀತು ಎಂದು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರಾದ ಮಹಮ್ಮದ್ ಗೌಸ್ ಬೆಟಗೇರಿ, ಸೈಯದ್ ಇಕ್ಬಾಲ್, ಮೊಹಮ್ಮದ್ ಇಸ್ಮಾಯಿಲ್, ಫಾರೂಕ್ ಶೇಖ್, ಶೌಕತ್ ಅಲಿ ದುಕಾನ್ದಾರ್, ತಿಪ್ಪಣ್ಣ ಕಲಾಲ್ ಮತ್ತು ಅಂತೋಣಿ ಅವರು ಇಂದು ಶುಕ್ರವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಯವರಿಗೆ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿ ಆಗ್ರಹಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಒಂದು 3-4 ದಿವಸ ಹಿಂದ್ಗಡೆ ಒಂದು ಡೆತ್ ಆಗಿತ್ತು. ಭಿಕ್ಷಾ ಬಿಡ ಅವ್ನು ಡೆತ್ ಆಗಿದ್ದ ಮೇಲೆ ಇಲ್ಲಿ ಶವಾಗನ ಸರ್ಕಾರಿ ಹಾಸ್ಪಿಟಲ್ದಲ್ಲಿ ಇಟ್ಟಿದ್ರು. ಅವರು ಇಟ್ಟಿದ ಮೇಲೆ ಇಲ್ಲಿ ಫ್ರಿಜರ್ ಇನ್ನೂ ಹಾಳಾಗಿದೆ. ಆ 4 ದಿವಸ ಏನು ಇಟ್ಟಿದ್ದಾರೆ, ಫ್ರಿಜರ್ ಎಲ್ಲ ಹಾಳಾಗಿದೆ ಮತ್ತು ಫ್ರಿಜರಲ್ಲಿ ಡೆಡ್ ಬಾಡಿ ಎಲ್ಲ ಸ್ಮೆಲ್ ಬರ್ತಾಯಿದೆ. ಮತ್ತೆಲ್ಲ ಡ್ಯಾಮೇಜ್ ಆಗಿದೆ ಬಾಡಿ ಎಲ್ಲ. ಮತ್ತು ಇವತ್ತು ಅವನದಾಗಿದೆ, ನಾಳೆ ಮತ್ತೊಬ್ರು ಆಗೋದು. ಇದು ಇನ್ಮೇಲೆ ಮತ್ತೆ ಅದು ಆಗಬಾರ್ದು. ಭಾಳಷ್ಟು ಆದಷ್ಟು ಬೇಗ 1 ತಿಂಗಳೊಳಗೆ ನಮಗೆ ಫ್ರಿಜರಲ್ಲೇ ಬೇಕು, ಇಲ್ಲದ್ರೆ ನಾವು ಪ್ರತಿಭಟನೆ ಮಾಡೋರು. ಒಂದೇದು. ಎರಡನೇದು, ಇಲ್ಲಿ ಆಜುಬಾಜು ಮಕ್ಕಳು ಮತ್ತು ತಾಯಿದು ಹಾಸ್ಪಿಟಲ್ ಇದೆ. ಇಲ್ಲಿ ಬಾಜು ಎಸ್ ಎ ಹಾಸ್ಪಿಟಲ್ ಇದೆ. ಮತ್ತು ಅಲ್ಲೆಲ್ಲ ಹೊರತಾ ಬೀಳ್ತೈತೆ, ಅವ್ರಿಗೆಲ್ಲ ಇಫೆಕ್ಟ್ ಆಗ್ತೈತಿ. ಆದಷ್ಟು ಬೇಗ ಇದು ಫ್ರಿಜರ್ 1 ತಿಂಗಳೊಳಗೆ ಬರಲೇಬೇಕು. ಮುಂದಿನ ಆದರೆ ಪ್ರತಿಭಟನೆ ಮಾಡ್ತೀವಿ. ಅದರಲ್ಲಿ ಈ ಬಾಡಿಗೆ ಟೋಟಲಿ ಡಿಕಂಪೋಸ್ ಆಗಿದೆ. ಬಾಡಿ ಅದರಲ್ಲಿ ಡಿಕಂಪೋಸ್ ಆಗಿದೆ, ಬಾಡಿಗೆ ಏನೂ ಈಗ ಆಗಿದೆ. ಅದಕ್ಕೆ ಮೇನ್ ಕಾರಣ ಅಂದರೆ ಇಲ್ಲಿ ಇದು ಕಂಪ್ಯೂಟರ್ಗೆ ಇದು ಸ್ಟೋರ್ ಮಾಡಲಿಕ್ಕೆ ಫ್ರೀಜರ್ ವ್ಯವಸ್ಥೆ ಇಲ್ಲ. ಸೊ ಅದಕ್ಕೆ ನಾವು ಗೆ ಮನವಿ ಮಾಡೋದು ಏನಂದರೆ, ಈ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಇಲ್ಲಿ ಆಲ್ರೆಡಿ ಮಕ್ಕಳಿಗೆ ಮತ್ತು ಹಾಸ್ಪಿಟಲ್ ಇದೆ, ಆಮೇಲೆ ES ಹಾಸ್ಪಿಟಲ್ ಇದೆ. ಸೊ ಇಲ್ಲೇ ಒಂದು ಫ್ರೀಜರ್ ಫ್ರೀಜರ್ದ ಅವಶ್ಯಕ್ಕೆ ಸೌಲಭ್ಯ ಮಾಡಿಕೊಡಿ ಅಂತ ನಾವು DHOಗೆ ಹಾಗೂ ಸರ್ಕಾರಕ್ಕೂ ಇದಕ್ಕೆ ಕೇಳಿಕೊಳ್ತೀವಿ. ಇದಕ್ಕೆ ಬೇಗ ಎಷ್ಟು ಬೇಕಾಗುತ್ತೆ ಆಗೋಷ್ಟು ಬೇಗ ಇಲ್ಲೇ ಅವರ ಸೌಲಭ್ಯ ಮಾಡಿಕೊಳ್ಳಲಿಕ್ಕೆ ನಾವು ಕೇಳ್ಕೊತೀವಿ. ಸೊ ಇಲ್ಲೇ ಇಂಥ ಘಟನೆ ಆಗ್ತಾ ಇರ್ತವೆ. ಸೊ ಅದಕ್ಕೆ ಇದು ವ್ಯವಸ್ಥೆ ಮಾಡುವುದು ಭಾಳ ಅನ್ಯಾಯ ಆಗಿದೆ. ಅದು ಆಗಿಲ್ಲ ಅಂದರೆ ನಾವು ಅದಕ್ಕೆ ಹೋರಾಟ ಮಾಡಲಿಕ್ಕೆ ಮುಂದೆ ಬರ್ತೀವಿ. ನಮಸ್ಕಾರ. ನಮಗೆ ಇಲ್ಲಿ ಒಂದು ಫ್ರೀಜರ್ ಬೇಕಾಗಿದೆ, ಯಾಕಂದ್ರೆ ಇಲ್ಲಿ ಫ್ರೀಜರ್ ವ್ಯವಸ್ಥೆ ಇಲ್ಲ. ಸೊ ಅದರಿಂದ ಒಂದು ಬಾಡಿ ಇಲ್ಲಿ ಕೊಳೆತು ಹೋಗಿದೆ, ಇನ್ನೊಂದು ಬಾಡಿ ಹಂಗೆ ಆಗಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಗೆ ಫ್ರೀಜರ್ ಒಂದು ಅರೇಂಜ್ಮೆಂಟ್ ಮಾಡಿಕೊಡಿ ಪ್ಲೀಸ್.